ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಬಂದ್ಬಿಟ್ಟು ಫೈನಲ್ ಡೇ ನಮ್ಮ ವೆಯ್ಟ್ ಲಾಸ್ ಚಾಲೆಂಜಲ್ಲಿ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ವಲ್ಲ. ಸೊ ಹೆಂಗಾಯಿತು ಹೆಂಗಿಲ್ಲ ಡೇ 1ಇಂದನೂ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದರ ರಿಸಲ್ಟ್ಸು ನಾನು ಒಂದು 2-3 ದಿನದಿಂದನೇ ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಅಂತ ಹೇಳಿದ್ನಲ್ಲ. ಆ್ಯಂಡ್ ಇದ್ರದ್ದು ರಿಸಲ್ಟ್ ಬಂದುಬಿಟ್ಟು ನಾನು ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತಾ ಇಲ್ಲ. ಸೊ ನಾಳೆ, ಇವತ್ತು ಡೇ ಎಲ್ಲ ಕಂಪ್ಲೀಟ್ ಆಗಲಿ. ಸೊ ನಾಳೆ ನಾನು ನಿಮಗೆ ವಿಡಿಯೋಲಿ ಶೇರ್ ಮಾಡ್ತೀನಿ. ಸೊ ಇದರಿಂದ ಏನೆಲ್ಲ ರಿಸಲ್ಟ್ಸ್ ಬಂದಿದೆ ನನಗೆ, ಸೊ ಏನು ಡಿಫ್ರೆನ್ಸ್ ಅನ್ನಿಸ್ತು. ಆ್ಯಂಡ್ ಇಷ್ಟೊಂದೆಲ್ಲ ವೆಯ್ಟ್ ಲಾಸ್ ಚಾಲೆಂಜಸ್ನ ತೊಗೊಂಡಿದ್ದೀನಲ್ಲ, ಇದು ಅಂತೂ ನನಗೆ ತುಂಬ ಇಷ್ಟ ಆಗಿರುವಂಥ ಚಾಲೆಂಜು. ಅದು ಏನಕ್ಕೆ, ಸೊ ಪ್ರತಿಯೊಂದು ಡೀಟೇಲ್ ಆಗಿ ತಿಳಿಸ್ತೀನಿ ನಾಳೆ ವಿಡಿಯೋಲಿ. ಸೊ ಈ 21 ಡೇಸ್ ವರ್ಕೌಟ್ ಚಾಲೆಂಜಿಂದ ಎಷ್ಟು ವೆಯ್ಟ್ ಲಾಸ್ ಆಯಿತು ಆ್ಯಂಡ್ ಯಾವ ಥರ ರಿಸಲ್ಟ್ ಬಂದಿದೆ ಅನ್ನೋದನ್ನ ನೀವು ತಿಳ್ಕೊಬೇಕು ಅಂದರೆ ನಾಳೆ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಆ್ಯಂಡ್ ಇವತ್ತು ನನ್ನ ಡಯಟ್ ರೊಟೀನ್, ಸೊ ಫೈನಲ್ ಡೇ, ಲಾಸ್ಟ್ ಡೇ ಯಾವ ಥರ ನಂದು ಏನೆಲ್ಲ ಫುಡ್ ತೊಗೊಂಡೆ ಇವತ್ತು ಅನ್ನೋದನ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಮಾರ್ನಿಂಗಿಂದ ಆ್ಯಕ್ಚುಲಿ ಏನು ಗೊತ್ತಾ, ಬೆಳಗ್ಗೆಯಿಂದ ಇಂಟ್ರೋ ಕೊಟ್ಟು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆಗಲೇ ಇಲ್ಲ, ಸ್ವಲ್ಪ ಬೆಳಗ್ಗೆ ಬ್ಯುಸಿ ಇದೆ. ಸೊ ಹಾಗಾಗಿ ಈಗ ಈವ್ನಿಂಗ್ ಆಗಿದೆ, ಡಿನ್ನರ್ ಟೈಮು. ಸೊ ಡಿನ್ನರ್ ಟೈಮಲ್ಲಿ ನಾನು ನಿಮಗೆ ಇಂಟ್ರೋ ಕೊಟ್ಬಿಡೋಣ ಅಂತ ಅಂದ್ಕೊಂಡೆ. ಸೊ ಫಸ್ಟ್ ಹೋಗಿ ನೀವು ಮಾರ್ನಿಂಗಿಂದ ಏನೆಲ್ಲ ಇತ್ತು ನನ್ನ ರೊಟೀನ್, ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ಹೋಗಿ ನೋಡ್ಕೊಂಬನ್ನಿ. ಸೊ ಇವತ್ತು ಮಾರ್ನಿಂಗೂ ನಾನು ನಿನ್ನೆ ತೊಗೊಂಡಿರುವಂಥ ವೆಯ್ಟ್ ಲಾಸ್ ಡ್ರಿಂಕ್ಗೆ ತೊಗೊಂಡೆ. 1.5 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸೋಂಪು, ಅಡುಗೆ ಸೋಂಪು, ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು. ಸೊ ಇವೆರಡನ್ನೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇದ್ರ ಬದಲಾಗಿ ಯಾವುದೇ ವೆಯ್ಟ್ ಲಾಸ್ ಡ್ರಿಂಕ್ ಆದರೂ ತೊಗೋಬೋದು. ನಾನಿಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಿರೋದ್ರಿಂದ ಲೈಕ್ ಇದು ಬಂದುಬಿಟ್ಟು ನನ್ನದು ಏನು ಫಾಸ್ಟಿಂಗ್ ಪೀರಿಯಡ್ ಏನಿರುತ್ತಲ್ಲ, 11 ಗಂಟೆ, ಬೆಳಗ್ಗೆ 11 ಗಂಟೆ ಟೈಮಲ್ಲಿ ತೊಗೊಳ್ತೀನಿ. ಸೊ ನಂದು ಈಟಿಂಗ್ ವಿಂಡೋ ಸ್ಟಾರ್ಟ್ ಆಗೋದು ಮಧ್ಯಾಹ್ನ 12 ಗಂಟೆಗೆ. ಸೊ ಹಾಗಾಗಿ ಇದನ್ನು ಬಂದುಬಿಟ್ಟು ಡೈಲಿ 2 ಸಲ ತೊಗೊಳ್ಬೋದು ನೀವು, ಬೆಳಗ್ಗೆ ಮತ್ತು ಈವ್ನಿಂಗ್ ಟೈಮಲ್ಲಿ. ಚೆನ್ನಾಗಿ ಕುದಿಸ್ಕೊಂಡು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ಆಮೇಲೆ ಇದನ್ನು ಒಂದು ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಲೆಮನ್ನು, ಒಂದು ಸ್ವಲ್ಪ ಜೇನುತುಪ್ಪ ಬೇಕಿದ್ದರೆ ಮಿಕ್ಸ್ ಮಾಡಿಕೊಂಡು ತೊಗೊಳ್ಬೋದು. ಇದನ್ನು ನಾನು ಇವತ್ತು ಎಂಟಿ ಸ್ಟಮಕ್ಕಲ್ಲಿ ತೊಗೊಂಡಿದ್ದೀನಿ, ಖಾಲಿ ಹೊಟ್ಟೆಯಲ್ಲಿ. ಸೊ ಈ ಡ್ರಿಂಕ್ನ ತೊಗೊಂಡಾದ್ಮೇಲೆ ಗ್ಯಾಪ್, ಯಾವುದೇ ವೆಯ್ಟ್ ಲಾಸ್ ಡ್ರಿಂಕ್ ಆಗಿರಲಿ, ನೀವು ತೊಗೊಂಡಾದ್ಮೇಲೆ ಒಂದು 30 ಮಿನಿಟ್ಸ್ ಟು 1 ಅವರ್ ಆದರೂ ಗ್ಯಾಪ್ ಇರೋ ಥರ ನೋಡ್ಕೊಳ್ಳಿ. ಸೊ ನಾನು 11 o'clock ಈ ಡ್ರಿಂಕ್ನ ತೊಗೊಂಡಾದ್ಮೇಲೆ ಸೊ 12-12:30ಗೆ ನಾನು ನನ್ನ ಫಸ್ಟ್ ಮೀಲ್ನ ತೊಗೊಳ್ತೀನಿ. ಏನಾದರೂ ಇದ್ದರೂ ನೀರು ಬೇಕಿದ್ದರೆ ಇನ್ ಬಿಟ್ವೀನ್ ಯಾವಾಗಾದರೂ ತೊಗೋಬೋದು, ನೀರು ತೊಗೊಳೋದಕ್ಕೇನೂ ಪ್ರಾಬ್ಲಮ್ ಇಲ್ಲ. ಸೊ ನಾನು ಫಸ್ಟ್ ಮೀಲ್ ಇವತ್ತೇನು ತೊಗೊಂಡಿದ್ದೀನಿ ಅಂದರೆ ಡಿಫ್ರೆಂಟಾಗಿ ಸ್ವಲ್ಪ ನಿಮಗೆ ಈ ರೆಸಿಪಿ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಹೈ ಪ್ರೋಟೀನ್ ಇರೋವಂಥ ರೆಸಿಪಿ ಇದು. ಸೊ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಸೊ ಈ ಕಡಲೆಬೇಳೆಯಲ್ಲಿ ನಮಗೆ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ. ಆ್ಯಂಡ್ ಇನ್ನು ವೆಜಿಟೇರಿಯನ್ಸ್ಗೆ ಈ ಕಡಲೆಬೇಳೆ ಅನ್ನೋದು ನಮಗೆ ಎಗ್ನ ರೀಪ್ಲೇಸ್ ಮಾಡ್ಬೋದು. ಸೊ ಅಷ್ಟು ಪ್ರೋಟೀನ್ ನಮಗೆ ಸಿಗುತ್ತೆ ಇದರಿಂದ. ಸೊ ಅರ್ಧ ಬಟ್ಲಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಮೇನ್ ಇಂಗ್ರೀಡಿಯೆಂಟ್ ಅರ್ಧ ಬಟ್ಲಷ್ಟು ರಾಜ್ಮಾ ಕಾಳುಗಳನ್ನ ತೊಗೊಂಡಿದ್ದೀನಿ. ಕಿಡ್ನಿ ಬೀನ್ಸ್ ಅಂತಲೂ ಕರಿತೀವಲ್ಲ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಏನು ಕಿಡ್ನಿ ಬೀನ್ಸ್ ಬರುತ್ತೆ. ರೆಡ್ ಕಲರ್ ಇರುತ್ತೆ, ಬ್ರೌನ್ ಕಲರ್ ಇರುತ್ತೆ, ವೈಟ್ ಕಲರ್ ಇರುತ್ತೆ. ಸೊ ಈ ಥರ ಡಿಫ್ರೆಂಟ್ ಕಲರ್ಸಲ್ಲಿ ವೆರೈಟಿಯಲ್ಲಿ ಸಿಗುತ್ತಲ್ಲ, ಯಾವುದಾದ್ರೂ ಒಂದು ರಾಜ್ಮಾ ಕಾಳನ್ನ ತೊಗೊಂಡು ಇದನ್ನು ಎರಡು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡಿಕೊಂಡು ಓವರ್ ನೈಟ್ ಇದನ್ನ ನೆನೆಸಿಟ್ಕೋಬೇಕು. ಚೆನ್ನಾಗಿ ನೆನೆಸಿಟ್ಕೊಂಡ್ರೆ ನಮಗೆ ಏನು ಇದರಿಂದ ದೋಸೆಗಳನ್ನ ಮಾಡ್ತಾಯಿದ್ದೀವಿ. ಸೊ ನೋಡಿ, ಈಗ ನಾನು ಓವರ್ ನೈಟೆಲ್ಲ ನೆನೆಸಿಟ್ಕೊಂಡಾದ್ಮೇಲೆ ಇವಾಗ ಇದನ್ನು ನಾವು ದೋಸೆ ಹಿಟ್ಟು ಯಾವ ಥರ ಹಿಟ್ಟನ್ನ ರುಬ್ಕೊಳ್ತೀವಲ್ಲ ಅದೇ ಥರ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಅದರಲ್ಲಿ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಇದರಲ್ಲಿ ಬೇಕಿದ್ದರೆ ನಿಮಗೇನಾದರೂ ಸ್ವಲ್ಪ ಜೀರಿಗೆ ಆಗಿರ್ಬೋದು ಆ್ಯಂಡ್
ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು, ಈ ಥರ ಸ್ಪೈಸಸ್ನ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ. ಆ್ಯಂಡ್ ಈ ಬ್ಯಾಟರ್ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ನೀರು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಿದ್ರೆ ಕ್ಯಾರೆಟ್ ತುರಿ ಆ ಥರದ್ದೆಲ್ಲ ನಾವು ಮಿಕ್ಸ್ ಮಾಡಿಕೊಂಡು ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡು ಬೇಕಿದ್ದರೂ ಹಾಕ್ಕೊಳ್ಬೋದು. ಸ್ವಲ್ಪ ಊತಪ್ಪ ಥರ ನಾವು ಮಾಡ್ಕೋಬೇಕು ಅಂದರೆ. ಸೊ ನಾನು ಇಲ್ಲಿ ಪ್ಲೇನ್ ದೋಸೆನ ಮಾಡ್ಕೊಳ್ತಿದ್ದೀನಿ ನೋಡಿ. ತುಂಬ ಹೈ ಪ್ರೋಟೀನ್ ರಾಜ್ಮಾ ಕಾಳು ಎಷ್ಟೊಂದು ಜನ ಮಕ್ಕಳು ಆ ಥರ ಮಾಡಿಕೊಟ್ರೆ ತಿನ್ನೋದಿಲ್ಲಲ್ಲ. ಸೊ ಈ ಥರ ದೋಸೆ, ಇಡ್ಲಿ, ಇದರಿಂದ ಇಡ್ಲಿನೂ ಮಾಡ್ಕೋಬೋದು. ಈ ಥರ ಎಲ್ಲ ಮಾಡಿಕೊಟ್ಟಾಗ ಮಕ್ಕಳು ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಎವ್ರಿ ಟೈಮ್ ಹೇಳ್ತಾನೆ ಇರ್ತೀನಿ ನಿಮಗೆ, ಬರೀ ನಾರ್ಮಲ್ ಅಕ್ಕಿ ದೋಸೆ ಮಾಡೋದಕ್ಕಿಂತ ಈ ಥರ ವೆರೈಟೀಸ್ ಆಫ್ ದೋಸೆ ನಾನು ಎಷ್ಟೊಂದು ದೋಸೆಗಳನ್ನ ತೋರಿಸಿದ್ದೀನಿ. ಆ ಥರ ಅವಾಗವಾಗ ಒಂದೊಂದು ಅಂತೇಳಿ ಮಾಡಿ ವಾರಕ್ಕೊಂದು ದೋಸೆಗಳು ಅಥವಾ ವಾರಕ್ಕೆರಡು ದೋಸೆಗಳನ್ನ ಮಾಡಿ ಮಕ್ಳಿಗೆ ಕೊಡೋದ್ರಿಂದ ಅವ್ರ ಏನು ಹೆಲ್ತಿಗಾಗಲಿ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಒಳ್ಳೆಯದು. ಸೊ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ನಮಗೆ ಈ ಥರ ಹೈ ಪ್ರೋಟೀನ್ ಇರೋವಂಥ ಫುಡ್ಗಳನ್ನ ತೊಗೊಳ್ಳೋದ್ರಿಂದ ನಮಗೆ ಏನು ವೆಯ್ಟ್ ಲಾಸ್ ಪ್ರಾಸೆಸ್ ಬೇಗ ಆಗುತ್ತೆ. ಸೊ ನಾನಿವತ್ತು ಫಸ್ಟ್ ಮೀಲಾಗಿ ಈ 2 ದೋಸೆಗಳನ್ನ ತೊಗೊಂಡಿದ್ದೀನಿ. ದೋಸೆ ಮೇಲೆ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಇನ್ನೂ ಪ್ರೋಟೀನ್ ಹೆಚ್ಚಾಗೋದಕ್ಕೆ ಆ್ಯಂಡ್ ಟೇಸ್ಟ್ಗೋಸ್ಕರ ಸ್ವಲ್ಪ ಪುಡಿನ ಸತ್ತು ಪೌಡರ್ ಇದೆಯಲ್ಲ ಅದರಲ್ಲಿ ಸ್ವಲ್ಪ ನಾನು ಖಾರ ಪುಡಿ ಮಿಕ್ಸ್ ಮಾಡಿಕೊಂಡು ಮೇಲೆ ಉದುರಿಸ್ಕೊಂಡಿದ್ದೀನಿ. ನಾವು ಮಸಾಲೆ ದೋಸೆ ಎಲ್ಲ ತಿಂತೀವಲ್ಲ ಅದೇ ಥರದ್ದು ಇಲ್ಲಿ ನಾನು ಮಾಡ್ಕೊಂಡಿರೋದು. ಸೊ 2 ದೋಸೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸೊಪ್ಪಿನ ಸಾರು ಆ್ಯಂಡ್ ಮಿಕ್ಕಿರೋ ಅಂಥ ಪಲ್ಯ, ನಾನೇನು ತುಪ್ಪದ ಹೀರೆಕಾಯಿ ಮಾಡಿದ್ನಲ್ಲ ಪಲ್ಯ, ಅದು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಸೌತೆಕಾಯಿ. ಇದಿಷ್ಟು ನಂದು ಫಸ್ಟ್ ಮೀಲು ಅಂದರೆ ನನ್ನ ಲಂಚು. ಸೊ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬೇಕಿದ್ರೆ ಏನಾದರೂ ಸ್ಮೂತಿ ಆ ಥರ ಫ್ರೂಟ್ ಬೌಲ್ ತೊಗೊಂಡು ನೀವು ಕಂಪ್ಲೀಟ್ ಮಾಡ್ಕೊಂಡಿರಿ. ಸೊ ನಾನು ಫಸ್ಟ್ ಮೀಲ್ ತೊಗೊಂಡಿರೋದು ಅರೌಂಡ್ 12:30 ಆಗಿತ್ತು. ಈ ಟೈಮಲ್ಲಿ ನಾನು ತೊಗೊಂಡಿರೋದು. ಆ್ಯಂಡ್ ಇದನ್ನ ಮುಗಿಸ್ಕೊಂಡಾದ್ಮೇಲೆ ಆರಾಧ್ಯ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಹಾಗಾಗಿ ಅದನ್ನು ಅಟೆಂಡ್ ಮಾಡ್ಕೊಂಡು ಬರೋಣ ಅಂತೇಳಿ ಆರಾಧ್ಯ ಸ್ಕೂಲಿಗೆ ಹೋಗಿದ್ವಿ. ಸೊ ಇದನ್ನ ಮುಗಿಸ್ಕೊಂಡು ಬಂದಾದಮೇಲೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಸೊ ನೋಡಿದ್ರಲ್ಲ, ನಾನು ಫಸ್ಟ್ ಮೀಲ್ ಏನು ತೊಗೊಂಡೆ ಅನ್ನೋದನ್ನ ತೋರಿಸಿದ್ದೀನಿ. ಯೂಶ್ವಲಿ ರೊಟ್ಟಿ ಆ ಥರ, ಚಪಾತಿ ಆ ಥರ ತೊಗೊಳ್ತಾ ಇದ್ದೆ, ಮುದ್ದೆ ಇಲ್ಲಾಂದರೆ ರೈಸ್ ಏನಾದರೂ. ಬಟ್ ಈ ಸಲ ಹೈ ಪ್ರೋಟೀನ್ ಹಾಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥ ರಾಜ್ಮಾ ಕಾಳಿಂದು ದೋಸೆ ತೋರಿಸಿದ್ದೀನಿ. ಎಷ್ಟು ಡಿಫ್ರೆಂಟಾಗಿ ಅನ್ಸುತ್ತಲ್ಲ, ರಾಜ್ಮಾ ಕಾಳಿಂದ ದೋಸೆ ಮಾಡ್ಕೋಬೋದಾ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತಾ? ಸೊ ತುಂಬ ಟೇಸ್ಟಿಯಾಗಿದ್ದಾವೆ. ಈವನ್ ಮಕ್ಕಳಿಗೂ ಕೊಟ್ಟರೆ ತುಂಬ ಒಳ್ಳೆಯದು. ಮಕ್ಕಳಿಗೆ ವೆಯ್ಟ್ ಗೇನ್ ಆಗುತ್ತೆ ಆ್ಯಂಡ್ ನಮಗೆ ಯಾರಿಗೂ ಓವರ್ ವೆಯ್ಟ್ ಇರ್ತಲ್ಲ ಅಂಥವ್ರಿಗೆ ವೆಯ್ಟ್ ಲಾಸ್ ಆಗುತ್ತೆ. ಸೊ ಒಳ್ಳೆ ಪ್ರೋಟೀನ್ ಸೋರ್ಸ್ ಅದು. ಸೊ ಅದನ್ನು ತೊಗೊಂಡಿದ್ದೀನಿ ಆ್ಯಸ್ ಎ ಫಸ್ಟ್ ಮೀಲ್ ಆಗಿ. ಆ್ಯಂಡ್ ಈಗ ಬಂದರೆ ನೈಟ್ ಡಿನ್ನರ್ಗೆ, ಈವ್ನಿಂಗ್ ಏನು ಸ್ನ್ಯಾಕ್ಸ್ ತೊಗೊಂಡಿಲ್ಲ ನಾನು. ಸೊ ಈಗ ಡಿನ್ನರ್ಗೆ ಏನು ಗೊತ್ತಾ, ಮನೇಲಿ ಎಲ್ಲರಿಗೂ ಮೊಸರನ್ನ ಮಾಡ್ತಾ ಇದ್ದೀನಿ. ಸೊ ಅದನ್ನೇ ನಾನು ಸ್ವಲ್ಪ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊಸರನ್ನ ತೊಗೊಂಡು ನೈಟ್ ಒಂದು ಸ್ವಲ್ಪ ಜೀರಿಗೆ ಕಷಾಯನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಪ್ಲ್ಯಾನ್ ಇದೆ. ಸೊ ನೋಡೋಣ. ಈ ಮೊಸರನ್ನ ಏನು ನಾನು ಮಾಡ್ತೀನಲ್ಲ, ಸೊ ಕರ್ಡ್ ರೈಸು ಯೂಶ್ವಲಿ ನಾನು ಒಂದ್ಸಲ ತೋರಿಸಿದ್ದೀನಿ ಅನಿಸುತ್ತೆ. ನಾನು ಹೇಗೆ ಮಾಡ್ತೀನಿ ಅಂದರೆ ಅದರಲ್ಲಿ ಏನೆಲ್ಲ ಆ್ಯಡ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಆ್ಯಂಡ್ ಇವತ್ತು ಡಿನ್ನರ್ ತುಂಬ ಸಿಂಪಲ್. ಆ್ಯಂಡ್ ನಾವು ಕರ್ಡ್ನ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಪ್ರೋಬಯೋಟಿಕ್ಸ್ ಸಿಗುತ್ತೆ. ಸೊ ಅದರಿಂದನೂ ನಮಗೆ ಗಟ್ ಹೆಲ್ತಿಗೆ ಅಂದರೆ ನಮಗೆ ಸ್ಟಮಕ್ಗೆ ತುಂಬ ಒಳ್ಳೆಯದು ಹೆಲ್ತ್ ವೈಸ್. ಆ್ಯಂಡ್ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ. ತೀರಾ ನಾವು ದಿನಕ್ಕೆ ಒಂದೊಂದು ಬೌಲಷ್ಟು, ದೊಡ್ಡದು ಬೌಲಷ್ಟೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಕರ್ಡ್ 2 to 4 ಟೇಬಲ್ ಸ್ಪೂನಷ್ಟು ಮೊಸರನ್ನ ನಾವು ಡೈಲಿ ತೊಗೊಳ್ಬೋದು. ಸೊ ಅದು ಮಜ್ಜಿಗೆ ಆದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಫ್ರೂಟ್ ಬೌಲ್ ಥರ, ಇಲ್ಲ ಏನಾದರೂ ನಿಮಗೆ ಹಾಗೆ ಮೊಸರು ತಿನ್ನೋ ಹಾಗಿದ್ರು ಆ ಥರ ತೊಗೊಳ್ಬೋದು. ಆ್ಯಂಡ್ ಈಗ ಬನ್ನಿ, ನಾನು ಡಿನ್ನರ್ಗೆ ಮೊಸರನ್ನ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿಲ್ಲ, ನಿಮಗೂ ತೋರಿಸ್ತೀನಂತೆ. ಸೊ ಆಲ್ರೆಡಿ ನಾನು ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ. ನಾನೇನು ಮಾಡ್ತೀನಿ ಗೊತ್ತಾ, ಈ ಥರ ಕುಕ್ಕರಲ್ಲಿ ನಾನು ಮೊಸರನ್ನ ಮಾಡೋ ಹಾಗಿದ್ರೆ ಸ್ವಲ್ಪ ರೈಸ್ನ ಸಾಫ್ಟಾಗಿ ಮಾಡ್ಕೊಳ್ತೀನಿ. ಉದುರಾಗಿದ್ದರೆ ಮೊಸರನ್ನ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ. ಸ್ವಲ್ಪ ಸಾಫ್ಟ್ ಆಗೋ ಥರ ಸ್ವಲ್ಪ ಜಾಸ್ತಿನೇ ನೀರು ಕನ್ಸಿಸ್ಟೆನ್ಸಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರ್ತೀನಿ. ಆ್ಯಂಡ್ ಇನ್ನೊಂದು ಏನಂದರೆ ಇದರಲ್ಲಿ ಹಾಲೂ ಹಾಕ್ಕೊಂಡಿರ್ತೀನಿ. ಅರ್ಧ ಹಾಲು ಅರ್ಧ ನೀರು ಹಾಕ್ಕೊಂಡು ನಾನು ರೈಸ್ ಮಾಡ್ಕೊಂಡಿಟ್ಟಿರ್ತೀನಿ. ಸೊ ರೈಸ್ ಎಲ್ಲ ತಣ್ಣಗಾಗಿದೆ. ಈಗ ಮೊಸರು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣಂತೆ, ಬನ್ನಿ. ಸೊ ಈ ಥರ ರೈಸ್ ಆಗಿರುತ್ತೆ ನೋಡಿ, ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಇದರಲ್ಲಿ ನಾನು ಅರ್ಧ ಹಾಲು ಅರ್ಧ ನೀರು ಹಾಕ್ಕೊಂಡು ಅನ್ನನ ಮಾಡ್ಕೊಂಡಿರ್ತೀನಿ. ಉಪ್ಪು ಅದರಲ್ಲಿ ಹಾಕಿ ಮಾಡ್ಕೊಂಡಿರ್ತೀನಿ. ಈಗ ಮನೆಯಲ್ಲೇ ಮಾಡಿರೋಂಥ ಮೊಸರನ್ನ ತೊಗೊಂಡು ಇದಕ್ಕೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಕನ್ಸಿಸ್ಟೆನ್ಸಿ ಸ್ವಲ್ಪ ನೋಡಿಕೊಂಡು, ನಮಗೆ ಇನ್ನೂ ಗಟ್ಟಿಯಾಗಿರಬಾರ್ದು ಮೊಸರನ್ನ, ಗಟ್ಟಿಯಾಗಿದ್ದರೆ ಅಷ್ಟು ಟೇಸ್ಟ್ ಅನಿಸಲ್ಲ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಈ ಮೊಸರನ್ನ ಬಂದುಬಿಟ್ಟು ನಮಗೆ ವೆಯ್ಟ್ ಲಾಸ್ ಫ್ರೆಂಡ್ಲಿ ಆಗಿರುತ್ತೆ. ಯಾಕಂದರೆ ನಾವು ಇದರಲ್ಲಿ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ತೀವಿ, ನಟ್ಸು ಫ್ರೂಟ್ಸು. ಬಟ್ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡು ತೊಗೊಂಡಾಗ ಮಾತ್ರ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಜಾಸ್ತಿ ತೊಗೊಳ್ತೀವಿ ಅಂತಂದರೆ ಅದರಿಂದ ಆಗೋದಿಲ್ಲ. ಬಟ್ ರೆಗ್ಯುಲರಾಗಿ ಬೇಡ,
ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ 2 ಸಲ ನೀವು ಈ ಥರ ಮೊಸರನ್ನಗಳನ್ನ ತೊಗೊಳ್ಬೋದು. ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ತೊಗೊಂಡಿದ್ದೀನಿ. ಇದಕ್ಕೆ ಗೋಡಂಬಿ, ನನಗಂತೂ ಗೋಡಂಬಿ ಈ ಥರ ರೆಸಿಪೀಸ್ ಏನು ಮೊಸರನ್ನದಲ್ಲಾಗಿರ್ಬೋದು, ಇಲ್ಲಾಂತಂದರೆ ಬಿರಿಯಾನಿಗಳಲ್ಲಿ ಆ್ಯಂಡ್ ಈ ಥರದ್ರಲ್ಲೆಲ್ಲ ಹಾಕಿದರೆ ತುಂಬ ಇಷ್ಟ ಆಗುತ್ತೆ. ಸೊ ಲೋ ಫ್ಲೇಮಲ್ಲಿ ನಮಗೆ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಗೋಡಂಬಿನ ಫ್ರೈ ಮಾಡ್ಕೊಂಡಿರೋದು ಸಪ್ರೇಟ್ ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಬಿಡಬೇಕು. ಈಗ ಒಂದು 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಂಚೂರು ಕಲರ್ ಟರ್ನ್ ಆದಮೇಲೆ ಅದಕ್ಕೆ ಕರಿಬೇವು ಹಾಕ್ಕೋಬೇಕು. ನೀವು ಒಗ್ಗರಣೆ ಕೊಟ್ಕೊಳ್ತೀವಲ್ಲ ನಾರ್ಮಲ್ ಅದೇ ಥರ. ಇನ್ನು ಕೆಲವರು ಈ ಮೊಸರನ್ನಲ್ಲಿ ಕ್ಯಾರೆಟ್ ತುರಿ ಹಾಕ್ಕೊಳ್ತಾರೆ ಆ್ಯಂಡ್ ಏನು ದ್ರಾಕ್ಷಿ ಎಲ್ಲ ಇದ್ದರೆ ಆ್ಯಪಲ್ ಪೀಸಸ್ ಎಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾರೆ, ಅದೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಜಸ್ಟ್ ನಾರ್ಮಲ್ ಸಿಂಪಲಾಗಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕ್ಕೊಂಡ್ಮೇಲೆ ಅದಕ್ಕೆ ಒಂದು 4 ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ನೋಡಿ, ನಾವು ಮೊಸರನ್ನ ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದಕ್ಕೆ ಮೇಲೆ ಒಗ್ಗರಣೆ ಕೊಟ್ಬಿಟ್ಟು ಇವಾಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಗೋಡಂಬಿ ಆ್ಯಂಡ್ ದಾಳಿಂಬ್ರೆ, ಸ್ವಲ್ಪ ದಾಳಿಂಬ್ರೆ ಹಾಗೂ ಇನ್ನು ಮಕ್ಕಳಿದ್ದಾರಲ್ಲ ಮನೇಲಿ ಅವ್ರಿಗೂ ಇಷ್ಟ ಆಗುತ್ತೆ ಅಂದ್ಬಿಟ್ಟು ದ್ರಾಕ್ಷಿ ಮತ್ತು ಒಣ ದ್ರಾಕ್ಷಿ ಹಾಗೂ ಚೆರ್ರಿ, ನಮಗೆ ಚೆರ್ರಿ ಅಂತ ಸಿಗುತ್ತಲ್ಲ, ಸೊ ಆ ಚೆರ್ರಿನ ಒಂದು 4-5 ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಏನಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ದಾಳಿಂಬ್ರೆ ಜಾಸ್ತಿ ಹಾಕ್ಕೊಂಡು ತಿನ್ನಿ, ಯಾಕಂದರೆ ನಮಗೆ ಫ್ರೂಟ್ ಜಾಸ್ತಿ ತೊಗೊಂಡು ರೈಸ್ ಕ್ವಾಂಟಿಟಿನ ಕಡಿಮೆ ತೊಗೋಬೇಕು. ಸೊ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಈ ಥರ ಮಾಡ್ಕೊಂಡು ತೊಗೊಳೋದಕ್ಕೆ ನನಗಂತೂ ಕರ್ಡ್ ರೈಸ್ ತುಂಬ ಇಷ್ಟ. ನಾನು ಹೇಳಿದೆ ನನಗೆ ಫೇವ್ರೇಟ್ ಅಂತ. ಸೊ ನಾನೀಗ ವೆಯ್ಟ್ ಲಾಸ್ ಸಲುವಾಗಿ ಎಷ್ಟು ಕ್ವಾಂಟಿಟಿ ತೊಗೊಳ್ತಾ ಇದ್ದೀನಿ ನೋಡಿ. ಈ ಸೆಕೆಂಡ್ ಮೀಲ್ ಬಂದುಬಿಟ್ಟು ನಾನು ತೊಗೊಂಡಿರೋದು ಅರೌಂಡ್ 7:30ಗೆ ನನ್ನ ಊಟನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಬದಲಾಗಿ ನೀವು ಬೇರೆ ಏನಾದರೂ ಹೈ ಪ್ರೋಟೀನ್ ಇರೋವಂಥ ಫುಡ್ಗಳನ್ನ ನೀವು ಆ್ಯಸ್ ಎ ನೈಟ್ ಡಿನ್ನರ್ ಆಗಿ ತೊಗೋಬೋದು. ಇಲ್ಲ ಚಪಾತಿ ರೊಟ್ಟಿ ಇದ್ರೂ ಒಂದು ತೊಗೊಂಡು ನಿಮ್ಮ ನೈಟ್ ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನನ್ನ ಫೇವ್ರೆಟ್ ಇಷ್ಟು ಬಳ್ಳಾರಿಯಲ್ಲಿ ನಾವು ರೆಸ್ಟೋರೆಂಟ್ಗೆ ಹೋಗ್ತೀರಾ, ಎಷ್ಟು ಕೊಡ್ತಾರೆ? 100 rupees ಅಲ್ಲ ರೀ? 100 120 100 rupees. ಸೊ ಡಿನ್ನರ್ ಕಂಪ್ಲೀಟ್ ಆದಮೇಲೆ ಅರೌಂಡ್ 9 o'clock ಹಂಗೆ ನಾನು ಜೀರಿಗೆ ಕಷಾಯನ ತೊಗೊಂಡಿದ್ದೆ. ಸೊ ಇವತ್ತು ಯಾಕೋ ತೊಗೋಬೇಕು ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ಯೂಶ್ವಲಿ ನಾನು ನೈಟ್ ಟೈಮ್ ಯಾವುದೇ ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಳ್ಳಲ್ಲ. ಸಮ್ಟೈಮ್ಸ್ ಮಾತ್ರ ತೊಗೊಳ್ತಿರ್ತೀನಿ ಡಿಟಾಕ್ಸ್ ಮಾಡಬೇಕು ಅಂದ್ಕೊಂಡಾಗ ಅಥವಾ ಏನಾದರೂ ಹೊರಗಡೆ ಎಲ್ಲ ತಿಂದಾಗ. ಇವತ್ತೇನು ಅಂದರೆ ಸ್ವಲ್ಪ ವೈಟ್ ರೈಸ್ ಎಲ್ಲ ತೊಗೊಂಡಿದ್ದಲ್ಲ, ಹಾಗಾಗಿ ಸ್ವಲ್ಪ ತೊಗೊಳ್ಳೋಣ ಅಂತೇಳ್ಬಿಟ್ಟು ಈ ಕಷಾಯನ ತೊಗೊಳ್ತಾ ಇದ್ದೀನಿ. ಮಾಡೋಕ್ಕೆ ಬಿಡೋದಿಲ್ಲ, ಟ್ರೈಪಾಡ್ ಇಟ್ಬಿಟ್ರೆ ಟ್ರೈಪಾಡ್ ಅಲ್ಲಾಡ್ಸೋದು ಕಿತ್ತೋದು. ಸೊ ಜೀರಿಗೆ ಕಷಾಯ ಮಾಡ್ಕೊಳ್ತಿದ್ದೀನಿ. 1 ಗ್ಲಾಸ್ ನೀರು ಹಾಕಿನಿ, 1 ಗ್ಲಾಸ್ ಜೀರಿಗೆ. ಹೊಡಿಲ್ಲ ಹಾಯ್ ಹಾಯ್ ಮೇಡಮ್, ಹಂಗೆಲ್ಲ ಮಾಡಬಾರ್ದಪ್ಪ. ಮುರಿದು ಬಾ, ಹಾಯ್ ಮಾಡೋದು, ಹಾಯ್ ಮಾಡ, ಮುರಿದು ಹೋಗುತ್ತೆ. ಮುರಿದೋಗ್ಬಿಡುತ್ತೆ. ಬಾ, ಇದಾರಲ್ಲ ಇವನಿದ್ದಾರಲ್ಲ, ಇವನಿದ್ದಾರಲ್ಲ, ಹಾಯ್ ಮಾಡು. ಅಮ್ಮ ಹೆಂಗೆ ಹೊಡಿತಾರೆ? ಅಮ್ಮ ಹೆಂಗೆ ಹೊಡಿತಾರೆ? ಹೆಂಗೆ ಹೊಡಿತಾರೆ? ಅಮ್ಮ ಹೊಡಿತಾರೆ. ಹೆಂಗೆ ಹೊಡಿತಾರ ಅಮ್ಮ? ಅದು ತೊಗೊಂಡು ಹೆಂಗೆ ಎದಕ್ಕೆ ಹೊಡಿತಾರಪ್ಪ? ಅದನ್ನ ಮುಟ್ಟಿದ್ರೆ ಹೊಡಿತಾರಲ್ಲ. ಹಾಯ್ ಮಾಡು, ಹಾಯ್ ಹಾಯ್. ಎಲ್ಲ ನೋಡಿಲ್ಲ ಅಕ್ಕ, ಹಾಯ್ ಇಂಪನಕ್ಕ, ಇಂಪನಕ್ಕ, ಹಾಯ್ ಇಂಪು ಅಕ್ಕ. ಇಂಪು ಅಕ್ಕ ನೋಡ್ತಿರ್ತಾರೆ ನಿನ್ನ. ಪಪ್ಪಿ ಕೊಡು ಇಂಪನಕ್ಕ.
ಕೊಡು. ಟಾನಿಕ್ ಹಾಕ್ಬೇಕಾದ್ರೆ ಹೆಂಗೆ ಹಾಕ್ತಾರಪ್ಪ? ಹಾಂ, ಅಮ್ಮ ಟಾನಿಕ್ ಹಾಕ್ಬೇಕಾದ್ರೆ ಹೆಂಗೆ ಹಾಕ್ತಾರೆ ಹೇಳಿ ಅವ್ರಿಗೆ. ಯಾರದೆ ಬಾ, ಅಮ್ಮ ಟಾನಿಕ್ ಹಾಕ್ಬೇಕಾದ್ರೆ ಹೆಂಗೆ ಹಾಕ್ತಾರ? ಟಾನಿಕ್ ಹೆಂಗೆ ಹಾಕ್ತಾರಪ್ಪ? ಮೂಗು ಇಟ್ಕೊಂತಾರಲ್ಲ, ಮೂಗು ಇಟ್ಕೊಂತಾರಲ್ಲ, ಹೆಂಗೆ ಇಟ್ಕೊಂತಾರೆ ತೋರಿಸಿ. ಹಾಕ್ಲಾ ನಿಂಗೆ ಟಾನಿಕ್ ಹಾಕ್ಲಾ? ಇವಾಗ ಚೆನ್ನಾಗಿ ಕುಡಿತಾನೆ ಸರ್, ಇವಾಗ ಚೆನ್ನಾಗಿ ಕುಡಿತಾನೆ. ಹಾಕ್ಬೇಕಾದ್ರೆ ಅಷ್ಟು ಓಯ್ ತೆಗಿಯೋದೇ ಇಲ್ಲ ಇವನು. ಹ್ಞೂ ಸೊ ನನ್ನ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಫೈನಲ್ ಡೇ ಯಾವ ಥರ ಇತ್ತು, ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡಿದ್ದೀನಲ್ಲ. ಸೊ ನಾಳೆ ದಿನ ನಿಮಗೆ ಇದು ರಿಸಲ್ಟ್ ಯಾವ ಥರ ಬಂದಿದೆ ಆ್ಯಂಡ್ ಏನೆಲ್ಲ ಇತ್ತು ಇದರಲ್ಲಿ, ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ವೀಡಿಯೋಸ್ನ ನೀವು ನೋಡಬೇಕು ಅಂತಂದರೆ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ ನನ್ನ ಚಾನಲಲ್ಲಿ. ಆ್ಯಂಡ್ ಈ ವಿಡಿಯೋ ಎಂಡಿಂಗಲ್ಲೂ ಆ್ಯಡ್ ಮಾಡಿರ್ತೀನಿ ನೋಡಿ, ಅದರಲ್ಲಿ ವರ್ಕೌಟ್ಸೂ ಇದೆ, ಹಾಗೆ ನಾನು ತೊಗೊಂಡಿರೋಂಥ ಡಯಟ್ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.